ನಮಸ್ತೆ ಸ್ನೇಹಿತರೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ನೀಯನ್ನೇ ಬದಲಾಯಿಸಬೇಕು ಅಂದಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು. ಎಷ್ಟು ಅದ್ಭುತವಾದಂತಹ ಸಾಲುಗಳು ಅಲ್ವಾ ಸ್ನೇಹಿತರೆ. ನಮ್ಮ ಜೀವನದ ಬದಲಾವಣೆ ಆಗಬೇಕು ಅಂದ್ರೆ ಮೊದಲು ನಾವು ಮಾಡ್ತಕ್ಕಂಥ ಯೋಚನೆಯಲ್ಲಿ ನಾವು ಬದಲಾವಣೆಯನ್ನ ಕಾಣ್ತಾ ಹೋಗ್ಬೇಕು. ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜಾ ವಿಧಾನದ ಬಗ್ಗೆ, ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದು ಶುಕ್ರವಾರ ಈ ಒಂದು ಪರಿಹಾರವನ್ನ ಮಾಡಿ ನೋಡಿ. ನಿಮಗೆ ಆಶ್ಚರ್ಯವಾಗುವಂತಹ ಒಂದು ಬದಲಾವಣೆಯನ್ನ ನೀವು ಕಾಣ್ತಾ ಹೋಗ್ತೀರಾ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಮಹಿಳೆಯರು ಹಲವಾರು ವ್ರತ ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಹೇಳ್ತಾ ಹೋಗ್ತಾರೆ. ಆದರೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅನ್ನೋರು ಸರಳವಾಗಿಯೂ ಕೂಡ ನೀವು ಆಷಾಢ ಮಾಸದಲ್ಲಿ ಈ ಒಂದು ಪರಿಹಾರಗಳನ್ನ ಮಾಡಬಹುದು. ನೀವು ಪ್ರತಿನಿತ್ಯ ಹೊಸ್ತಿಲು ಪೂಜೆ ಮಾಡುವಾಗ ಅದರಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಗೂ ಜಬೇದ ಪೌಡರ್ ಅನ್ನು ಹಾಕಿ ಹೊಸ್ತಿಲು ಪೂಜೆಯನ್ನ ಮಾಡಬೇಕು. ಹಾಗೂ ಈ ಒಂದು ಮಾಸ ಶ್ರಾವಣ ಮಾಸದಷ್ಟೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಾಸದಲ್ಲಿ ಕೂಡ ಪ್ರತಿನಿತ್ಯ ಕೆಲವೊಂದು ಪೂಜಾ ಕಾರ್ಯಗಳನ್ನು ಮಾಡಲಾಗತ್ತೆ. ಅದರಲ್ಲಿ ಈ ಒಂದು ಮಾಸದಲ್ಲಿ ಸಾಧ್ಯವಾದಷ್ಟು ಬ್ರಹ್ಮಚಾರ್ಯ ಪಾಲನೆ, ಮಾಂಸಾಹಾರದ ಸೇವನೆ, ವಿಶೇಷವಾಗಿ ಶುಕ್ರವಾರ ಮಂಗಳವಾರಗಳಂದು ಇತರರಿಗೆ ನಿಂದನೆಯನ್ನು ಮಾಡಬಾರದು. ಹಾಗೂ ನೀವು ಪ್ರತಿನಿತ್ಯ ಪೂಜಾ ಮಾಡುವಾಗ ದೇವರ ಮನೆಗಳಲ್ಲಿ ಹಾಗೂ ಹೊರಗಡೆ ಹೊಸ್ತಿಲ ಪೂಜೆ ಮಾಡುವಾಗ ಅಷ್ಟದಳ ಪದ್ಮವನ್ನು ರಂಗೋಲಿಯನ್ನು ಹಾಕುವುದರಿಂದ, ದೇವರ ಮನೆಗಳಲ್ಲಿ ಕೆಂಪು ಹೂವುಗಳ ಬಳಸಿ ಪೂಜೆಯನ್ನು ಮಾಡುವುದರಿಂದ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಹಾಗೂ ಸಂಜೆಯ ವೇಳೆಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕು. ಹಾಗೂ ಈ ಒಂದು ಸಮಯದಲ್ಲಿ ಕುಬೇರ ರಂಗೋಲಿಯನ್ನು ತುಳಸಿ ಗಿಡದ ಮುಂದೆ ಹಾಕುವುದರಿಂದ ಸಾಕಷ್ಟು ಲಾಭಗಳನ್ನು ಕಾಣಬಹುದಾಗಿದೆ. ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಶುಭ ಕಾರ್ಯಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಈ ಮಾಸದಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಕೇಳುವುದರಿಂದಲೂ ಹೇಳುವುದರಿಂದಲೂ ಹಾಗೂ ಲಲಿತಾ ಸಹಸ್ರನಾಮಗಳನ್ನ, ಕನಕದಾರ ಸ್ತೋತ್ರಗಳನ್ನ ನಾವು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಗ್ರಹ ದೋಷಗಳು ನಿವಾರಣೆಯಾಗತ್ತೆ. ಉತ್ತಮವಾದಂತಹ ಸಮಾಚಾರ ವಿಷಯಗಳನ್ನು ಕೇಳುವಂತಹ ಸ್ಥಿತಿ ಬರುತ್ತೆ ಎಂದು ಹೇಳಲಾಗತ್ತೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನಿಮ್ಮ ಮನೆ ದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚುವುದು, ಅಂದರೆ ನಿಮ್ಮ ಮನೆ ದೇವರ ವಾರದ ದಿನ ಇರ್ತಕ್ಕಂತಹ ಸೋಮವಾರ, ಶನಿವಾರ ಈ ರೀತಿಯಾದಂತಹ ವಾರದ ದಿನಗಳಲ್ಲಿ ಕುಲದೇವತರ ಒಂದು ಆರಾಧನೆಯನ್ನು ಮಾಡುವುದು ಅತಿ ಮುಖ್ಯವಾಗಿರುತ್ತೆ. ಹಾಗೂ ನಮ್ಮ ಕಷ್ಟಗಳನ್ನು ಕಳೆಯಲು ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಶುಕ್ರವಾರದ ದಿನ ತಪ್ಪದೆ ಮನೆಗಳಲ್ಲಿ ಮುಂಬಾಗಿಲಿನಲ್ಲಿ ಒಂದು ಅರಿಶಿಣಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ವಸ್ತಿಕ್ ಅನ್ನು ಹಾಕಿ ಬಿಡಿಸಿ. ಇದು ನಿಮ್ಮ ಮನೆಯನ್ನು ಋಣಾತ್ಮಕ ಶಕ್ತಿಯಿಂದ ತಡೆಯುತ್ತಾ ಹೋಗುತ್ತೆ. ಹಾಗೂ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತೆ ಎಂದು ಹೇಳಲಾಗತ್ತೆ. ಪ್ರತಿನಿತ್ಯ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಓದುವುದು, ಪಠಿಸುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತಾ ಹೋಗುತ್ತೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಂದು ಮಹಾಲಕ್ಷ್ಮಿಯ ವಿಗ್ರಹವಿದ್ದರೆ ವಿಗ್ರಹಕ್ಕೆ ಅಥವಾ ಫೋಟೋದ ಮುಂದೆ ಒಂದು ಬಟ್ಟಲಿನಲ್ಲಿ, ಕೆಂಪು ಬಟ್ಟೆಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ವಸ್ತುಗಳಾದ 11 ಲವಂಗ, 11 ಏಲಕ್ಕಿ ಮತ್ತು 11 ಕಮಲದ ಬೀಜಗಳನ್ನು ಇಟ್ಟು, ಅದರ ಜೊತೆ ಒಂದು ಅಡಕೆ ಹಾಗೂ ₹1 ಕಾಯಿನ್ ಅನ್ನು ಇಟ್ಟು ಸಂಕಲ್ಪ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿ. ಇದನ್ನು ನಿಮ್ಮ ಮನೆ ನಂತರ ಇದನ್ನು ಕೆಲವು ದಿನಗಳ ಕಾಲ ಇಟ್ಟು ಪೂಜಿಸಿ. ನಂತರ ನಿಮ್ಮ ಮನೆಯಲ್ಲಿ ಒಂದು ಲಾಕರ್ನಲ್ಲಿ ಇದನ್ನು ಹಣಕಾಸಿನ ಯಾವುದೇ ರೀತಿಯಾದಂತಹ ಸಮಸ್ಯೆ ಪರಿಹಾರವಾಗಲು ಈ ಒಂದು ಗಂಟನ್ನ ನಿಮ್ಮ ಮನೆಯ ಲಾಕರ್ನಲ್ಲಿ ಅಥವಾ ಹಣ ಬಿಡುವಂತಹ ಜಾಗದಲ್ಲಿ ಇಡುವುದರಿಂದ ಹಣಕಾಸಿನ ಸಮಸ್ಯೆ ಹೆಚ್ಚಿನದಾಗಿ ಉಂಟಾಗುವುದಿಲ್ಲ. ಹಾಗೂ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ನಾವು ಶುಕ್ರವಾರ ಮಾಡ್ತಕ್ಕಂಥ ಒಂದು ಪರಿಹಾರದ ಬಗ್ಗೆ ನೋಡೋದಾದ್ರೆ, ಈ ಒಂದು ಶುಕ್ರವಾರದ ದಿನ 4 ಶುಕ್ರವಾರಗಳ ಕಾಲ ನಿಮ್ಮ ಮನೆಗಳಲ್ಲಿ ಸಿಗ್ತಕ್ಕಂತಹ 21 ಅಥವಾ 51 ಕಾಯಿನ್ಗಳನ್ನ, ಅಂದರೆ ಹಣದ ಕಾಯಿನ್ಗಳನ್ನ, ಅದು ₹1 ಅಥವಾ ₹5 ಯಾವುದೇ ಆಗಿರಲಿ, 21 ಅಥವಾ 51 ಕಾಯಿನ್ಗಳನ್ನ ಜೋಡಿಸಿ ಅದನ್ನು ಒಂದು ಬಟ್ಟಲಿನಲ್ಲಿ, ಅದು ಮಣ್ಣಿನದಾಗಿರಲಿ ಅಥವಾ ಒಂದು ಗಾಜಿನ ಬಟ್ಟಲಿನಲ್ಲಿ ಈ ಒಂದು ಕಾಯಿನ್ಗಳನ್ನು ಇಟ್ಟು ಶುಕ್ರವಾರ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಕನಕದಾರ ಸ್ತೋತ್ರವನ್ನು ತಪ್ಪದೆ ಪಠಿಸಿ. ನಂತರ 4 ವಾರವೂ ಕೂಡ ಅದೇ ಕಾಯಿನ್ಗಳನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಹೋಗಿ. ನಂತರ ಈ ಒಂದು ಕಾಯಿನ್ಗಳನ್ನ, ನೀವು ಪೂಜಿಸಿರ್ತಕ್ಕಂತಹ ಕಾಯಿನ್ಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಇದನ್ನು ಇಡುವುದರಿಂದ ಹಲವಾರು ಹಣಕಾಸಿನ ಸಮಸ್ಯೆಯಿಂದಲೂ ಕೂಡ ನೀವು ಪರಿಹಾರವನ್ನ ಕಾಣಬಹುದು. ಹಾಗೂ ಈ ಕಾಯಿನ್ಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ. ಇದರಲ್ಲಿ ಲಕ್ಷ್ಮಿಯ ಅನುಗ್ರಹವಿರುವುದರಿಂದ ನೀವು ಈ ಒಂದು ಕಾಯಿನ್ಗಳನ್ನ ಪೂಜೆಗೆ ಮಾತ್ರ ಬಳಸಬೇಕಾಗುತ್ತದೆ. ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ಒಂದು ಶಾಂತಿಯ ಅನುಭವವನ್ನು ಕೂಡ ನಾವು ಪಡೆಯಬಹುದಾಗಿದೆ.
ಪ್ರತಿಯೊಂದು ಕೆಲಸದ ಹಿಂದೆಯೂ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಜೊತೆಗೆ ಇರುತ್ತೆ. ಇದಕ್ಕಾಗಿ ಈ ಎಲ್ಲ ಪರಿಹಾರಗಳು ನಮಗೆ ಸಹಾಯಕವಾಗಬಲ್ಲದು. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.